ಹೋಮ್ ಮಿನಿಸ್ಟರ್ ಪರಮೇಶ್ವರ್ಗೆ ತುಂಬಾ ಕ್ಲೋಸ್ ಅಂತ ನಾವು ಕೇಳ್ಪಟ್ರೆ ಪರಮೇಶ್ವರ್ ನಿಮ್ಗೆ ಫುಲ್ ಕ್ಲೋಸ್ ಅಂತಲ್ರಿ. 324 kg ಏನೋ ಗೋಲ್ಡ್ ತರಬೇಕಾರೆ ಇವಳನ್ನ ಪ್ರೋಟೋಕಾಲ್ ಹೆಸರಲ್ಲಿ ಮಿಸ್ಯೂಸ್ ಮಾಡ್ಕೊಂಡು ಇವಳನ್ನ ಹೊರಗಡೆ ಕರ್ಕೊಂಡ್ ಬಂದವ್ರೆ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಒತ್ತಡದ ಮೇಲೆ ಈತನಿಗೆ ಕ್ಲೀನ್ ಚಿಟ್ ಕೊಡಲಾಯಿತು ಅಂತಲೂ ಸಹ ಒಂದಷ್ಟು ಮಾತುಗಳು. ಪರಮೇಶ್ವರ್ ಅವರ ಪಾತ್ರ ಇದೆ. ಪರಮೇಶ್ವರ್ ಅವರಿಗೆ ತುಂಬಾ ಡಿಜಿಪಿ ರಾಮಚಂದ್ರ ತುಂಬಾ ಕ್ಲೋಸ್ ಅಂತ ಹೇಳ್ತಾರೆ. ತಗಲ ಕಂಡ ರಾಮಚಂದ್ರ ಈಗ ಇವನ ಎಂಟೈರ್ ಸರ್ವಿಸ್ ಅನ್ನ ಗುಂಟೂರು ಬಾಬು ಇವರು. ಆಮೇಲೆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಯಾರೋ ಒಂದು ಹೆಣ್ಮಗಳ ಜೊತೆ ಎಷ್ಟು ಅನುಚಿತವಾಗಿ ಈ ವ್ಯಕ್ತಿ ನಡ್ಕೊಂಡಿದ್ದಾನೆ ಅಂತ. ಇವ್ರುಗಳು ಆಫೀಸಿಗೆ ಕರ್ಕೊಂಬಂದ್ ಎಲ್ಲಾ ಮುಗಿಸಿ ಆಮೇಲೆ ಅಂತ ಹೇಳೋ ಅಂತ ಬೇವರ್ಸಿಗಳು ಇವರು ಅಂತ ಹೇಳುತ್ತಾ ಹೊರಗಡೆ ಮಜಾ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ತಪ್ಪು ಮಾಡಿದ್ರೆ ಜೈಲ್ಗೆ ಹಾಕುವಂತ ಇದೇ ಸರ್ಕಾರ, ಪೊಲೀಸ್ ಒಂದು ತಪ್ಪು ಮಾಡಿದ್ರೆ ಬರೀ ಸಸ್ಪೆಂಡ್ ಗೆ ಸೀಮಿತವಾಗಿದೆ ಯಾಕೆ ಅಂತ ಹೇಳುತ್ತಾ ಹೋಮ್ ಮಿನಿಸ್ಟರ್ ಪರಮೇಶ್ವರ್ಗೆ ತುಂಬಾ ಕ್ಲೋಸ್ ಅಂತ ನಾವು ಕೇಳ್ಪಟ್ರೆ ಪರಮೇಶ್ವರ್ ನಿಮ್ಗೆ ಫುಲ್ ಕ್ಲೋಸ್ ಅಂತಲ್ರಿ. ನೆನ್ನೆ ನಿಮ್ಮನ್ನ ಭೇಟಿ ಮಾಡಕ್ ಬಂದ್ರೆ ಹಂಗೆ ಓಡಿಸ್ಬಿಟ್ಟಿದಾರ ಅವನನ್ನ. ನೀವೇ ಕ್ಲೀನ್ ಚಿಟ್ ಕೊಡ್ಸಿದ್ದು ಚೀಫ್ ಸೆಕ್ರೆಟರಿಗೆ ಹೇಳಿ ಅಂತೂ ಕೂಡ ಮಾತುಗಳು ನಡೀತಾ ಇದೆ. ಒಬ್ಬ ಡಿಜಿಪಿ ರಾಮಚಂದ್ರನ ಪ್ರೋಟೋಕಾಲ್ ಮಿಸ್ಯೂಸ್, ಕಾರ್ ಮಿಸ್ಯೂಸ್, ಅವ್ರ ಅಲ್ರೇ ಡಿಜಿಪಿ ಅಲ್ರೇ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರೇ DRI ಅವರು 324 kg ಚಿನ್ನ ಸ್ಮಗಲ್ ಆಗಿದೆ ಅಂತ ನೋಟಿಸ್ ಕೊಟ್ಟಿದ್ದಾರೆ. 324 kg ದುಬೈಯಿಂದ ಬಂದಿದೆ. 324 kg ಇವತ್ತಿನ ಮಾರ್ಕೆಟ್ ರೇಟ್ ಅಲ್ಲಿ 400 ಕೋಟಿ ರೂಪಾಯಿ ಆಯ್ತು. 400 ಕೋಟಿ ರೂಪಾಯಿ ಅವಳಿಗೆ ಸೋರ್ಸ್ ಆಫ್ ಇನ್ಕಮ್ ಯಾರು ಕೊಟ್ಟಿದ್ದು? ಡಿಜಿಪಿ ರಾಮಚಂದ್ರನ್ ಪಾತ್ರನೇ ಇಲ್ಲ, ಭ್ರಷ್ಟಾಚಾರ ಆಗೇ ಇಲ್ವಾ? ಹಾಗಾಗಿ ಇದ್ರ ಬಗ್ಗೆನೂ ಕೂಡ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು. ಪ್ರೋಟೋಕಾಲ್ ಅನ್ನೋ ಹೆಸರಲ್ಲಿ ಏರ್ಪೋರ್ಟ್ ಇನ್ಸ್ಪೆಕ್ಟರ್ ಮತ್ತೆ ಅಲ್ಲಿನ ಪೊಲೀಸರು ಇವಳನ್ನ 324 kg ಗೋಲ್ಡ್ ತರಬೇಕಾರೆ ಇವಳನ್ನ ಪ್ರೋಟೋಕಾಲ್ ಹೆಸರಲ್ಲಿ ಮಿಸ್ಯೂಸ್ ಮಾಡ್ಕೊಂಡು ಇವಳನ್ನ ಹೊರಗಡೆ ಕರ್ಕೊಂಡ್ ಬಂದವ್ರೆ. ಡಿಜಿಪಿ ರಾಮಚಂದ್ರನ ಕಾರ್ ದುರ್ಬಳಕೆ ಆಗಿದೆ. ಇಷ್ಟೆಲ್ಲ ಅವ್ಯವಹಾರ ಸ್ಮಗ್ಲಿಂಗು ಡಿಜಿಪಿ ರಾಮಚಂದ್ರನಿಗೆ ಗೊತ್ತಿಲ್ಲದ್ರೆ ನಡೀತಾ? ಅಥವಾ ಡಿಜಿಪಿ ರಾಮಚಂದ್ರನ ಪಾತ್ರ ದೊಡ್ಡ ಮಟ್ಟದಲ್ಲಿ ಇದೆಯಾ? ಅದನ್ನ ಸರ್ಕಾರ ಕೈ ಬಿಟ್ಟಾಕಿ ಅವನನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆಯಾ? ಎಲ್ಲದಕ್ಕೂ ಕೂಡ ಆಮೇಲೆ ಚೀಫ್ ಸೆಕ್ರೆಟರಿ ಅಪಾಯಿಂಟ್ ಮಾಡಿ ಕ್ಲೀನ್ ಚಿಟ್ ಕೊಟ್ಟಂತ ಏನಿದೆ ಇದು ಕೂಡ ಸ್ಕ್ಯಾಮ್ ಮತ್ತೆ ಸ್ಕ್ಯಾಂಡ್ಲು ಅಂತ ಒಂದಷ್ಟು ಸೋರ್ಸ್ಗಳು ಹೇಳ್ತಾ ಇದೆ. ಯಾಕೆ ಅಂತಂದ್ರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರ ಒತ್ತಡದ ಮೇಲೆ ಈತನಿಗೆ ಕ್ಲೀನ್ ಚಿಟ್ ಕೊಡಲಾಯಿತು ಅಂತಲೂ ಸಹ ಒಂದಷ್ಟು ಮಾತುಗಳಿದೆ. ಯಾಕಂದ್ರೆ ಪ್ರೋಟೋಕಾಲ್ ಮಿಸ್ಯೂಸ್, ಕಾರ್ ಮಿಸ್ಯೂಸ್, ಅದರಲ್ಲಿ ಪರಮೇಶ್ವರ್ ಅವರ ಪಾತ್ರ ಇದೆ. ಪರಮೇಶ್ವರ್ ಅವರಿಗೆ ತುಂಬಾ ಡಿಜಿಪಿ ರಾಮಚಂದ್ರ ತುಂಬಾ ಕ್ಲೋಸ್ ಅಂತ ಹೇಳ್ತಾರೆ. ಹಾಗಾಗಿ ಆ ಕ್ಲೋಸ್ನೆಸ್ಗೆ ಅಲ್ಲಿ ಕ್ಲೀನ್ ಚಿಟ್ ಕೊಡಲಾಗಿದೆ. ಈಗ ತಗಲ ಕಂಡ ರಾಮಚಂದ್ರ ಈಗ ಇವನ ಎಂಟೈರ್ ಸರ್ವಿಸ್ ಅನ್ನ ಗುಂಟೂರು ಬಾಬು ಇವರು. ಗುಂಟೂರಿನ ಬಾಬು 32 ವರ್ಷ ಸರ್ವಿಸ್. ಎಷ್ಟು ಹೆಣ್ಣು ಮಕ್ಕಳು ಇವನ ಕೈಯಲ್ಲಿ ಹಾಳಾಗೋಗಿದ್ದಾರೋ ಗೊತ್ತಿಲ್ಲ. ಈ ಒಂದು ಕೇಸನ್ನ ಸೀರಿಯಸ್ ಆಗಿ ತಗೊಂಡು ಅಂಡ್ 107 ಕೋಟಿ ರೂಪಾಯಿ ಪೆನಾಲ್ಟಿ ಕಟ್ಟಬೇಕು ಅಂತ DRI ರಣ್ಯಾರಾವ್ಗೆ ನೋಟಿಸ್ ಕೊಟ್ಟಿದೆ. 3 ಜನಕ್ಕೆ ನೋಟಿಸ್ ಕೊಟ್ಟಿದೆ. 107 ಕೋಟಿ ಏನಕ್ಕೆ? ಟ್ಯಾಕ್ಸ್ ಎವೇಷನ್. ಆಮೇಲೆ 324 kg ಚಿನ್ನಕ್ಕೆ ಬಂಡವಾಳ ಹಾಕ್ದವ್ರು ಯಾರು? ಡಿಜಿಪಿ ರಾಮಚಂದ್ರನ್ ಪಾತ್ರ ಇಲ್ದಿರಾ ಇವಳು ಸ್ಮಗ್ಲಿಂಗ್ ಮಾಡಕ್ಕೆ ಸಾಧ್ಯನಾ? 324 kg. ಇದು ಆಸ್ ಪರ್ ದ ರೆಕಾರ್ಡ್ ನಾನು ಮಾತಾಡ್ತಾ ಇರೋದು. ಈಗ ತನಿಖೆ ಆಗ್ಬೇಕಾರೋದು ಬರೀ ಕಾಮಾಚಾರದ ಕೇಸ್ ಅಲ್ಲ. ಆಮೇಲೆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಯಾರೋ ಒಂದು ಹೆಣ್ಮಗಳ ಜೊತೆ ಎಷ್ಟು ಅನುಚಿತವಾಗಿ ಈ ವ್ಯಕ್ತಿ ನಡ್ಕೊಂಡಿದ್ದಾನೆ ಅಂತ. ಇಂಥವನ್ ಕೈಯಲ್ಲಿ ಡಿಜಿಪಿ ರ್ಯಾಂಕ್ ಕೊಟ್ಬಿಟ್ಟು ಆ ವಿಧಾನಸೌಧದಲ್ಲಿ ಅಲ್ಲಿ ಕುಣಿಸಿ ಬರೀ ಅತ್ಯಾಚಾರ ಮಾಡಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಎಲ್ಲ IAS IPS ಚೇಂಬರ್ಗಳಲ್ಲಿ CCTVಗಳನ್ನ ಅಳವಡಿಸಬೇಕು. ಅದನ್ನ ಯಾರಾದ್ರೂ ಮಾನಿಟರ್ ಮಾಡಬೇಕು. ಇಲ್ಲ ಅಂದ್ರೆ ಇವ್ರುಗಳು ಆಫೀಸಿಗೆ ಕರ್ಕೊಂಬಂದ್ ಎಲ್ಲಾ ಮುಗಿಸಿ ಆಮೇಲೆ ಅಂತ ಹೇಳೋ ಅಂತ ಬೇವರ್ಸಿಗಳು ಇವರು ಅಂತ ಹೇಳುತ್ತಾ ಬರೀ ಸಸ್ಪೆಂಡ್ ಸಾಕೆ ಮುಂದೆ ಇವನ ಮೇಲೆ FIR ಮಾಡಿ ಜೈಲಿಗೆ ಹಾಕಲ್ವೇ ಅನ್ನೋ ಪ್ರಶ್ನೆನ ಮುಂದಿಡುತ್ತಾ ರಾಜ್ಯ ಸರ್ಕಾರಕ್ಕೆ 7 ಕೋಟಿ ಜನ ಕೇಳ್ತಾ ಇರೋದು ಅಂತಂದ್ರೆ ಕಳೆದ ವರ್ಷ 88 ಪ್ರಕರಣಗಳು ಪೊಲೀಸರ ಮೇಲೆ ದಾಖಲಾಗಿದೆ. ಡಕಾಯಿತಿ, ಲಾಡಿ ಬಿಚ್ಚಿದ್ದು, ಚಿನ್ನ ದರೋಡೆ, ರಿಯಲ್ ಎಸ್ಟೇಟ್ ಎಲ್ಲ. ಈ ಪ್ರಶ್ನೆ ಏನಪ್ಪ ಅಂದ್ರೆ ಯಾರನ್ನೂ ಕೂಡ ನೀವು ಡಿಸ್ಮಿಸ್ ಮಾಡಿಲ್ಲ. ಡಿಸ್ಮಿಸ್ ಮಾಡದಿರೋದ್ರಿಂದ ಈ ರೀತಿ ಪೊಲೀಸ್ ಇಲಾಖೆಯಲ್ಲಿ ಪ್ರತಿದಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನೀವು ಎಲ್ಲಿಯವರೆಗೂ ಡಿಸ್ಮಿಸ್ ಮಾಡಲ್ಲ, ಎಲ್ಲಿಯವರೆಗೂ ಇವ್ರ ಮೇಲೆ FIR ಮಾಡಿ ಜೈಲಿಗೆ ಕಳಿಸಲ್ಲ. ಒಬ್ಬನ್ನೂ ಕೂಡ 88 ಪ್ರಕರಣ ಆಗಿದೆ, ಒಬ್ಬ ಪೊಲೀಸನು ಕೂಡ ಜೈಲಿಗೆ ಹೋಗಿಲ್ಲ. ಎಲ್ಲರೂ ಕೂಡ ಹೊರಗಡೆ ನಿಂತ್ಕೊಂಡು ಸಸ್ಪೆನ್ಷನ್ ತಗೊಂಡು ಹೊರಗಡೆ ಮಜಾ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ತಪ್ಪು ಮಾಡಿದ್ರೆ ಜೈಲಿಗೆ ಹಾಕುವಂತ ಇದೇ ಸರ್ಕಾರ, ಪೊಲೀಸ್ ಒಂದು ತಪ್ಪು ಮಾಡಿದ್ರೆ ಬರೀ ಸಸ್ಪೆಂಡ್ಗೆ ಸೀಮಿತವಾಗಿದೆ ಯಾಕೆ ಅಂತ ಹೇಳುತ್ತಾ ಡಿಜಿಪಿ ರಾಮಚಂದ್ರನ ಮೇಲೆ FIR ಆಗಬೇಕು, ಅವನನ್ನ ಜೈಲಿಗೆ ಕಳಿಸಬೇಕು. 324 kg ಚಿನ್ನವನ್ನ ತರಲಿಕ್ಕೆ ಇವನ ಪಾತ್ರ ಏನಿದೆ? 107 ಕೋಟಿ ರೂಪಾಯಿ ಪೆನಾಲ್ಟಿ ಕಟ್ಟಬೇಕು ಅಂತ DRI ರಣ್ಯಾರಾವ್ಗೆ ನೋಟಿಸ್ ಕೊಟ್ಟಿದೆ. ಇಷ್ಟು ದುಡ್ಡು ಕೊಟ್ಟವ್ರು ಯಾರು ಅವಳಿಗೆ? ರಾಮಚಂದ್ರನ್ ಪಾತ್ರ ಇಲ್ದಿರಾ ಬರೀ ಅವಳೇ ಇದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತ ಎಲ್ಲ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬರೀ ಸಸ್ಪೆನ್ಷನ್ ಸಾಲದು, ಇವನನ್ನ ಜೈಲಿಗೆ ಹಾಕಬೇಕು ಅಂತ ಒತ್ತಡವನ್ನ ಹೇರುತ್ತಾ
ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಅಡ್ವೊಕೇಟ್ ಜಗದೀಶ್ ಫ್ರಮ್ ಕಣದಲ್ಲೂ ಕನ್ನಡ. ನಮ್ಮ ಮುಖಕ್ಕೂ ನಮ್ಮ ನ್ಯೂಸ್ಗೂ ನಮ್ಮ ವಿಚಾರಕ್ಕೂ ಎರಡಕ್ಕೂ ಮೇಕಪ್ ಇಲ್ಲ ಅಂತ ಹೇಳುತ್ತಾ ಧನ್ಯವಾದಗಳು. DGP ರಾಮಚಂದ್ರನ ಮೇಲೆ FIR ಆಗಿ ಜೈಲಿಗೆ ಹಾಕುತ್ತಾ 324 kg ದುಬೈ ಚಿನ್ನಕ್ಕೂ ರನ್ಯಾರಾವ್ಗೂ ಮತ್ತೆ DGP ರಾಮಚಂದ್ರನ್ಗೆ ಸಂಬಂಧ ಇದೆಯಾ, ಈ ಒಂದು ಪ್ರಶ್ನೆ ಇಡುತ್ತಾ. ಆಮೇಲೆ ಚೀಫ್ ಸೆಕ್ರೆಟರಿ ಒತ್ತಡದ ಮೇಲೆ ಇವನಿಗೆ ಕ್ಲೀನ್ ಚಿಟ್ ಕೊಟ್ರ, ಚೀಫ್ ಸೆಕ್ರೆಟರಿ ಮೇಲೆ CBI ತನಿಖೆ ಮಾಡಿಸ್ಬೇಕಾ, ಈ ಒಂದು ಕ್ಲೀನ್ ಚಿಟ್ ಕೊಟ್ಟಿದ್ದಕ್ಕೆ ಪರಮೇಶ್ವರ್ ಅವ್ರಿಗೂ ಮತ್ತೆ ರಾಮಚಂದ್ರ ರಾವ್ ತುಂಬಾ ಕ್ಲೋಸ್. ಈ ಒಂದು ಎಲ್ಲಾ ಪ್ರಶ್ನೆಗಳ ಮುಂದೆ ಇಡುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಎಲ್ಲಾ ಪ್ರಶ್ನೆಗಳಿಗೂ ಸರ್ಕಾರ ಉತ್ತರ ಕೊಡಬೇಕು, ಸರ್ಕಾರದ ತನಿಖೆ ಉತ್ತರ ಕೊಡಬೇಕು, ಪ್ರಾಮಾಣಿಕತೆ ಇರಬೇಕು ತನಿಖೆನಲ್ಲಿ ಅಂತ ಹೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.